ಈ ದಿನದ ಏನು ಕಾಂಗ್ರೆಸ್ ವಿರೋಧಿ ಒಂದು ಪ್ರತಿಭಟನೆಗೆ ಆಗಮಿಸಿರುವ ಎಲ್ಲ ಜಿಲ್ಲೆಯ ಕಾರ್ಯಕರ್ತರ ಬಂಧುಗಳೇ, ಈಗ ಎಲ್ಲರೂ ನೋಡಿದ್ದೇವೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರ ಕೇವಲ ಭ್ರಷ್ಟಾಚಾರದ ಕೂಪವಾಗಿ ಕೆಲಸ ನಡೀತಾ ಇದೆ. ಅವರ ಒಳಗಿನ ಭಿನ್ನಾಭಿಪ್ರಾಯದಿಂದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಎಲ್ಲ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಈಗ ಯಾವುದೇ ಒಂದು ಜಿಲ್ಲಾವಾರಿಗೆ ಹೋದಾಗ ಯಾವುದೇ ರಸ್ತೆಗಳಿರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಇರಬಹುದು, ಅಥವಾ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣ ನಿಷ್ಕ್ರಿಯವಾದ ಕಾಂಗ್ರೆಸ್ ಸರ್ಕಾರನ ತೊಲಗಿಸಲೇಬೇಕಾಗಿದೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಮೊದಲಿಗೆ ನಮ್ಮ ಎಲ್ಲರಲ್ಲೂ ಪ್ಲೇ ಕಾರ್ಡ್ ಅಲ್ಲಿದೆ, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. ನಾನು ಹೇಳಿದ ಖಂಡಿತ ಎಲ್ಲರೂ ಆ ಘೋಷಣೆನ ನಾವೆಲ್ಲರೂ ಮೊದಲಿಗೆ ಎಲ್ಲ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ. ಅದನ್ನ ಸಾಕಪ್ಪ ಸಾಕು, ಸಾಕಪ್ಪ ಸಾಕು, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯ ಬಂಧುಗಳೇ, ಕುಮಾರಣ್ಣನವರು 2018ರಲ್ಲಿ ರಾಜ್ಯವನ್ನು ಆಳ್ತಿರುವಾಗ ಇದೇ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ 50 ಲಕ್ಷದವರೆಗೆ ಮಾತ್ರ ಒಂದು ಅನುದಾನ ಅಥವಾ KSFC ಲೋನ್ ಸಿಗ್ತಾ ಇತ್ತು. ಆವಾಗ ನಾನು 14%ಗೆ ಇತ್ತು. ಅದನ್ನ ಕುಮಾರಣ್ಣನವರು 2 ಲಕ್ಷಕ್ಕೆ ಏರಿಸಿ ಮಹಿಳಾ ಸಬಲೀಕರಣದಲ್ಲಿ ದಿಟ್ಟ ಹೆಜ್ಜೆ ಇಡ್ತಾರೆ. ಇವತ್ತು KSFC ಏನಾದ್ರೂ 2 ಲಕ್ಷ ಏನು ಸಣ್ಣ ಮಹಿಳೆಗೆ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕುಮಾರಣ್ಣವರೇ ಕಾರಣ. ಇಡೀ ರಾಜ್ಯದಲ್ಲಿ ಒಮ್ಮೆ ಉದ್ಯೋಗ ಸೃಷ್ಟಿಯಾಗಬೇಕು ಅಂತೇಳಿ 9 ಜಿಲ್ಲೆಯಲ್ಲಿ ಕ್ಲಸ್ಟರ್ ಮಾಡುವಂತ ಯೋಜನೆ ಮಾಡ್ತಾರೆ. 2.5 ಲಕ್ಷ ಜನಕ್ಕೆ ಕೆಲಸ ಮಾಡಬೇಕು ಅನ್ನೋ ಒಂದು ಯೋಜನೆ ಮಾಡ್ತಾರೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕ್ಲಸ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇ ಬಾರಿಗೆ ಅದನ್ನು ಮಾಡಿರೋ ಕೆಲಸ ಎಲ್ಲಾ ಕ್ಲಸ್ಟರ್ಗಳನ್ನ ಮಾಡದೇ ಇರೋ ರೀತಿ ಯಾವುದೇ ಒಂದು ಅನುದಾನ ಬಿಡುಗಡೆ ಮಾಡಲಿಲ್ಲ, ಕ್ಲಸ್ಟರ್ನೇ ಮುಚ್ಚಿಬಿಟ್ರು. ಇವತ್ತು ಅದರಿಂದ ಏನಾಗುತ್ತೆ ಇದೆ ಅಂದ್ರೆ ಹಳ್ಳಿಯಲ್ಲಿರುವಂತ ಯಾವುದೇ ಒಂದು ಸಾಮಾನ್ಯ ವರ್ಗದ ಜನ ಬೆಂಗಳೂರಿಗೆ ಬಂದ್ರೆ ವಾಚ್ಮ್ಯಾನ್ ಕೆಲಸ ಮಾಡಬೇಕು, ಇಲ್ಲದೇ ಕೂಲಿ ಕೆಲಸ ಮಾಡಬೇಕು. ಯಾವುದೇ ಒಂದು ಅಭಿವೃದ್ಧಿ ಭಾಗದಲ್ಲಿ ನಾವು ನೋಡ್ತಾ ಇದ್ರೆ, ನಾನು ಶೃಂಗೇರಿಯ ಒಂದು ಮಲೆನಾಡಿನೆಲ್ಲ ಬಂದಿದ್ದೇನೆ. ಕೊಪ್ಪ ತಾಲೂಕು, ಶೃಂಗೇರಿ ತಾಲೂಕು, NRಪುರ ತಾಲೂಕು, ಚಿಕ್ಕಮಗಳೂರು ತಾಲೂಕು, 4 ತಾಲೂಕುಗಳಲ್ಲಿ ಯಾವುದೇ ಒಂದು ಮನೆಗಳಿಗೆ, ಬಡವರ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ. ಅಭಿವೃದ್ಧಿ ಎನ್ನುವಂತಹದ್ದು ಬೆಂಗಳೂರಿನ ಅವರ ಶಾಸಕರ ಮನೆಗಳಲ್ಲಿ ಮತ್ತೆ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರ ಮನೆಗಳಿಗೆ ಮಾತ್ರ ಸೀಮಿತವಾಗಿದೆ. ಇವತ್ತೇನಾದ್ರೂ ಒಂದು ಹಳ್ಳಿಗಾಡಿನಲ್ಲಿ ರಸ್ತೆಗೆ ಹೋಗಬೇಕಾದ್ರೆ ಪಕ್ಷ ರಾಜಕೀಯವನ್ನ ಎತ್ತಿ ಆಡ್ತಾ ಇದ್ದಾರೆ. ಇವತ್ತು ನಾವು ಅವರು ಯಾವತ್ತು ಹಿಂದಿನಿಂದ ನೋಡಿದ್ದೇವೆ, JDS ಪಕ್ಷ ಜನಗಳ ಪರವಾಗಿ ಹೋರಾಟ ಮಾಡಿತ್ತು. JDS ಪಕ್ಷ ಹುಟ್ಟಿರುವುದೇ ಈ ಆಡಳಿತ ವಿರೋಧ ನೀತಿಗಳನ್ನು ಅನುಸರಿಸುತ್ತಿರುವ ಸರ್ಕಾರದ ನಿರ್ಧಾರಗಳಿಗೊತ್ತ JDS ಪಕ್ಷ ಅವತ್ತು ಹುಟ್ಟಿತು. ಇವತ್ತು JDS ಪಕ್ಷ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ರೈತರ ಪರವಾಗಿ ಏನಾದ್ರೂ ಕೆಲಸ ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅದು ದೇವೇಗೌಡರು ಅನ್ನೋದನ್ನ ಎದೆಮುಟ್ಟಿ ಹೇಳ್ಕೋಬಹುದು ನಾವು. ಇವತ್ತು ಏನಾದ್ರೂ ದೇವೇಗೌಡರ ಮನೆಗೆ ನಾವು ಹೋದ್ರೆ ಅವರ ಮುಂದೆ ಇರುವಂತ ಟೇಬಲ್ ಅಲ್ಲಿ ಇರುವುದು ನೀರಾವರಿ ಇಲಾಖೆಯ ಯಾವ ತಾಲೂಕುಗಳಲ್ಲಿ ನೀರಾವರಿ ಸಮಸ್ಯೆ ಇದೆ ಅಂತ ನೋಡ್ತಾ ಇರ್ತಾರೆ. ಅದನ್ನು ಯಾವ್ದಾದ್ರು ಮಂತ್ರಿಗಳು ಮಾಡ್ತಾರ? ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಿ ಕಟ್ಟಡ ಹೇಳ್ತಾ ಇದೆ, ಎಲ್ಲಿ ಲೇಔಟ್ ಹೇಳ್ತಾ ಇದೆ, ಎಲ್ಲಿ ಹಣ ಬರುತ್ತೆ ಅದನ್ನ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇವತ್ತು ಬಂಧುಗಳೇ, ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿರುವಾಗ, ಕುಮಾರಣ್ಣವರು ಇರುವಂತ ಪ್ರಗತಿಗೂ ಇವತ್ತು ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವುದೇ ಮನೆಗೆ ಬಾವಿ ಕೊಡ್ಲಿಕ್ಕೆ ಆಗ್ತಿಲ್ಲ, ಯಾವುದೇ ಮನೆಗೆ ಬೋರ್ವೆಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವ್ದಾದ್ರು ಹಳ್ಳಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ. ಒಂದೇ ಒಂದು ಯಾವುದೇ ಬ್ರಿಡ್ಜ್ ಬಿಟ್ಟು ಹೋದ್ರೆ ಅದಕ್ಕೆ ಹಣ ಇಲ್ಲ ಇವ್ರ ಹತ್ರ. ಆದ್ರೆ ಇವರು ವಿದೇಶ ಪ್ರವಾಸ ಮಾಡ್ಲಿಕ್ಕಿದೆ, ಇವರ ನಾಯಕರುಗಳನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಮನ ತಣಿಸ್ಲಿಕ್ಕೆ ಇವ್ರ ಹತ್ರ ದುಡ್ಡಿದೆ. ಆದ್ರೆ ಜನಗಳ ಕೆಲಸ ಮಾಡ್ಲಿಕ್ಕಿಲ್ಲ. ಬಂಧುಗಳೇ, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಎಲ್ಲ ಒಂದ್ ಕಡೆ ನಾವೆಲ್ಲರೂ ಹೇಳ್ತಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ. ಗ್ಯಾರಂಟಿ ಯೋಜನೆ ನಾವು ಯಾವುದೇ ಬಡವರ ವಿರೋಧಿಗಳಲ್ಲ. ಗ್ಯಾರಂಟಿ ಯೋಜನೆನ ಖಂಡಿತ ಕೊಡಿ ನೀವು ಮಹಿಳೆಯರಿಗೆ, ಪ್ರತಿ ತಿಂಗಳು ಸರಿಯಾದ ರೀತಿಯಲ್ಲಿ ಹಣ ಕೊಡಿ. ಆದ್ರೆ ವೃದ್ಧಾಪ್ಯ ವೇತನ ನಿಲ್ಲಿಸಬೇಡಿ, ಆದ್ರೆ ವಿಧವಾ ವೇತನ ನಿಲ್ಲಿಸಬೇಡಿ ಅಂತ ಹೇಳ್ತೇನೆ ನಾನು. 6 ತಿಂಗಳಿಗಾದ್ರೂ ವಿಧವಾ ವೇತನ ಬರ್ತಾ ಇಲ್ಲ, 6 ತಿಂಗಳಾದ್ರೂ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ. ಇವತ್ತು ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ಕಡೆನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳ್ತೀರಿ. ಎಲೆಕ್ಟ್ರಿಸಿಟಿ ಬಿಲ್ಲನ್ನ ಇವತ್ತು ಎಂಟೈರ್ ಜನಗಳ ತಲೆ ಮೇಲೆ ಈ ಚಪ್ಪಡಿ ಎಳೆದು ಬಿಟ್ಟಿದ್ದೀರಿ ನೀವು. ಇವತ್ತು ನಾವು ಯಾವುದೇ ಒಂದು ಯೋಚನೆ ಮಾಡಿದ್ರೆ ಹಾಲಿನ ಹಣನ ಯೋಚನೆ ಮಾಡ್ತೀವಿ,
65 ರೂಪಾಯಿವರೆಗೆ ಹೋಯ್ತೆ. 4 ತರದ ಹಾಲು ಅಂತ ಹೇಳ್ತೀರಿ. ಅದೇ ನಾನು ಹಾಲು ಮಾರ ಕೊಡುವಾಗ ನನಗೆ 32 ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಮತ್ತೆ 5 ರೂಪಾಯಿ ನೀವೇನು ಕೊಡ್ತೇನೆ ಅಂತ ಹೇಳಿದಿರೋ 1 ವರ್ಷ ಆದ್ರೂ ಕೊಟ್ಟಿಲ್ಲ. ನಾನು ಒಬ್ಬ ಹಾಲು ಮಂಡಲಿಗೆ ಹಾಕ್ತಾ ಇದ್ದೇನೆ, 1 ವರ್ಷದಿಂದ ಅದು ದುಡ್ಡು ಬಂದಿಲ್ಲ. 1 ವರ್ಷ ಆಯ್ತು ದುಡ್ಡು ಬರುತ್ತೆ. ಅದು ಯಾರಿಗಾಗತ್ತೆ? ಬಡ ಜನರಿಗೆ ಏಟಾಗುತ್ತೆ ಬಿಟ್ರೆ ನಿಮ್ಮ 60 ರೂಪಾಯಿ ನಮಗೂ ಮುಟ್ತಾ ಇಲ್ಲ. ನಿಮ್ಮ 60 ರೂಪಾಯಿ ಯಾವುದು ನಮಗೂ ಮುಟ್ತಾ ಇಲ್ಲ. ಅದೆಲ್ಲ ಮುಟ್ತಿರೋದು ನಿಮ್ಮ ಬೊಕ್ಕಸದಲ್ಲಿದೆ. ಕಾಂಗ್ರೆಸ್ ಸಚಿವರುಗಳು ಇವತ್ತು ಏನಾದ್ರೆ ನಾವು ವಿಧಾನಸಭೆಯಲ್ಲಿ ನಿಂತು ಮಾತಾಡಿದ್ರೆ ಒಂದೇ ಸರಿಗೆ 6 ಜನನು JDS-ನ ಕುಮಾರಣ್ಣನ ಮೇಲೆ ಮಾತಾಡ್ತೀರಿ. ಆದ್ರೆ ನೀವು ಮಾಡಿರುವಂತ 1000 ಎಕರೆ ಇವತ್ತು ಇಡೀ ದೇಶದಲ್ಲಿ ಯಾರಾದ್ರೂ 2ನೇ ಶ್ರೀಮಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಶಾಸಕ. ಅದು ಕುಮಾರಣ್ಣ ಅಲ್ಲ, ಅದು ದೇವೇಗೌಡರಲ್ಲ, JDS ಪಕ್ಷದ ಶಾಸಕರಲ್ಲ. ಬಂಧುಗಳೇ, ನಾವೆಲ್ಲರೂ ಮತ್ತೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಪ್ರತಿಭಟನೆಗಳನ್ನ ಹಳ್ಳಿಲಿ ನಾವು ಮಾಡಿ JDS ಪಕ್ಷ ಮಾತ್ರ ಹಳ್ಳಿಯ ರೈತನ ಪರವಾಗಿ ಧ್ವನಿ ಎತ್ತದ ನಿಲ್ತಾ ಇದೆ. ಇವತ್ತು ಯಾವುದೇ ಹಳ್ಳಿ ಹೋದ್ರೇನು JDS ಪಕ್ಷದ ಕಾರ್ಯಕರ್ತರು ಇವತ್ತು ಆತ್ಮಾಭಿಮಾನದಿಂದ ಹೇಳ್ತಾರೆ ನಾನು JDS ಪಕ್ಷದ ಕಾರ್ಯಕರ್ತ ಅಂತ. ಕಾರಣ ಏನಂದ್ರೆ ಅವರು ಯಾವತ್ತೂ ಯಾವುದೇ ಮುಲಾಜಿಗೆ ಹೇಳೋದಿಲ್ಲ. ಬಂಧುಗಳೇ, ಇವತ್ತು ನೋಡ್ತಾ ಇದ್ದೇವೆ ಯಾರು ಮುಖ್ಯಮಂತ್ರಿ ಮುಂದೆ ಅನ್ನೋದ್ರಲ್ಲಿ ಅವ್ರ ಒಳಗಿನ ಹೊಡೆದಾಟದಿಂದ ಎಲ್ಲ ಅಧಿಕಾರ ಕುಸಿತವಾಗಿಬಿಟ್ಟಿದೆ. ನೀವು ಒಂದು ಸಾರಿ ನಿರ್ಧಾರ ಮಾಡ್ಕೊಂಡ್ಬಿಡಿ, ಯಾವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಆಗ ನಿಮ್ಮೊಳಗಿನ ಹೊಡೆದಾಟ ಇರೋದಿಲ್ಲ. ಬಹುದೊಡ್ಡ ಹಗರಣ ನಡೀತು. ಅದೇ ಒಂದು ಬಡವ ಸಿಕ್ಕಿದ್ರೆ ಇವತ್ತು ಜೈಲೊಳಗೆ ಇರ್ತಿದ್ದ. ಆದ್ರೆ ಇವತ್ತೇನಾಗಿದೆ, ಅದನ್ನ ರಾಜಾರೋಷವಾಗಿ ತಿರಸ್ಕಾರ ಮಾಡಿದ್ರಿ ನೀವು. ಇವತ್ತು ಅದೇ ನಮ್ಮದೇ ಒಂದು ಸಣ್ಣ ಕೆಲಸನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಮಾತಾಡ್ತೀರಿ. ನಾವೆಲ್ಲ ಕಾನೂನು ಕೈಗೆ ತಗೊಳುತ್ತೆ ಅಂದ್ರೆ ನಿಮಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು ಅಂತ ಯೋಚನೆ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಸಚಿವರುಗಳೇ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತನಾಡುವಾಗ ಬಡವರು, ದಲಿತರು, ದೀನರು ಅಂತ ಹೇಳ್ತೀರಿ. ಯಾವ್ದಾದ್ರು ದಲಿತರ ಕಾಲೋನಿ, ಯಾವ್ದಾದ್ರು ಕೇರಿಗಳಿಗೆ ನೀವು ರಸ್ತೆಗಳನ್ನು ಈಗ ಸುಮಾರು 5 ವರ್ಷ ಆಯ್ತು, ಅದನ್ನ ಯಾವುದನ್ನೂ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು. ಅದನ್ನ ಆದ್ರೆ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ತಾಲೂಕು, ಒಂದೇ ಒಂದು ಗ್ರಾಮೀಣ ಪ್ರದೇಶಕ್ಕೆ ಯಾವುದೇ ಒಂದು ಯೋಜನೆ ತರಲಿಲ್ಲ. ನಾವು ನೋಡ್ತಾ ಇದೀವಿ ಅಂಬೇಡ್ಕರ್ ನಿಗಮದಲ್ಲಿ ಏನು ಅಂಬೇಡ್ಕರ್ ನಿಗಮದಲ್ಲಿ ಹಿಂದುಳಿದ ವರ್ಗಕ್ಕೆ ಎಲ್ಲದಕ್ಕೂ ಸಾಲ ಕೊಡ್ಬೋದು, ಅವ್ರನ್ನ ಟ್ಯಾಕ್ಸಿ ತಗೊಳ್ಬೋದು, ವೆಹಿಕಲ್ ತಗೊಳ್ಬೋದು. ಆದ್ರೆ ಒಂದೇ ಒಂದು ತಾಲೂಕುಗಳಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಹಣ ಇಲ್ಲ, ಅದನ್ನ ಬೇರೆ ಇದಕ್ಕೆ ವರ್ಗಾಯಿಸಿದ್ದೀರಿ. ಬಂಧುಗಳೇ, ನಾವೆಲ್ಲರೂ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಜನಗಳ ಮಧ್ಯೆ ಕಂದಕ ನಿರ್ಮಿಸ್ತಿದ್ದಾರೆ. ಇವರೆಲ್ಲ ಹೇಳುವಾಗ ಹೇಳ್ತಾರೆ ನಾನು ಸಂವಿಧಾನ ಹಿಡ್ಕೊಂಡು ನಾನು ಮಾತಾಡ್ತೇನೆ ಅಂತೇಳಿ. ಸಂವಿಧಾನಬದ್ಧವಾಗಿ ನೀವೇನಾದ್ರು ಇವತ್ತೇನಾದ್ರು ಮಾಡಿದ್ರೆ ಒಂದು ದಿನ ನೀವು ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ನಿಮ್ಗಿಂತ ಚೆನ್ನಾಗಿ JDS ಪಕ್ಷದ ನಾಯಕರಿಗೆ ಗೊತ್ತಿದೆ. ವಿಶೇಷವಾಗಿ ದೇವೇಗೌಡ ಅವರು, ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಸಂವಿಧಾನಕ್ಕೆ ರಕ್ಷಣೆನ, ಸಂವಿಧಾನನ ಗೌರವ ಮಾಡಬೇಕು ಅನ್ನೋರು. ಬಂಧುಗಳೇ, ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನಮ್ಮ ಕೂಗು, ನಮ್ಮ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸುವುದೇ ಆಗಬೇಕು. ನಮ್ಮ ಪ್ರತಿಭಟನೆ ಪ್ರತಿಯೊಬ್ಬ ಏನು ಕೂಲಿ ಕಾರ್ಮಿಕರು, ಹಿಂದುಳಿದವರು, ಬಡವರಿಗೆ ಸಿಗಬೇಕಂತ, ನ್ಯಾಯಯುತವಾಗಿ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಸಿಗಬೇಕು. ಅದಕ್ಕೆ ಸರ್ಕಾರ ಮೊದಲಿಗೆ ಮಾಡಬೇಕಾಗಿರೋದು ಪ್ರತಿಯೊಂದು. ಇವತ್ತು ಯಾವುದೇ ಶಾಸಕರ ಹತ್ರ ಹೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಯಾವುದಕ್ಕೂ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಸರ್ಕಾರ ನಡೀತಾ ಇದೆ? ನಿಮಗೆ ಎಲ್ಲದಕ್ಕೂ ಅನುದಾನ ಇದೆ, ಆದರೆ ಬಡವರಿಗೆ ಸಿಗಬೇಕಾದ ಸೌಲಭ್ಯಕ್ಕೆ ಅನುದಾನ ಇಲ್ಲ. ಆದ್ರಿಂದ ನಾವೆಲ್ಲರಿಂದ ಒಕ್ಕೂರಿಂದ ಪ್ರತಿಭಟಿಸಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರವನ್ನ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿದಾಗ ದಯವಿಟ್ಟು ನಿಮ್ಮ ಸ್ಲೋಗನ್ಗಳು ಒಂದೇ ಇರಲಿ. ಅಲ್ರಿಂದ ಧಿಕ್ಕಾರ, 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 ಧಿಕ್ಕಾರ. ತೊಲಗಲಿ, 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 ತೊಲಗಲಿ. ಬಂಧುಗಳೇ, ನನಗೂ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ನಾಯಕರುಗಳಿಗೂ ವಂದಿಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.